ಈಗ ಅವರು ಟೂರ್ ಪ್ರೋಗ್ರಾಮ್ ಏನಾಗಿತ್ತು ಅದು ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿಯಾಗುವಂಥದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲ್ ಆಗಿ ಒಂದು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ದರೆ ಅದು ಮೀಟಿಂಗ್ ಯೂಸ್ ಆಗ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPS ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಇದು ಮಾಡಿ ಸ್ವಾಗತ ಮಾಡಿದ್ವಿ. ಹೀಗಾಗಿ ಇಫ್ ದೇರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ, ಅಲ್ಲಿ ಇಂಡಿಯನ್ ಮೀಡಿಯಾಗೂ ಕೂಡ ಅವ್ರು ಇದು ಮಾಡಿಲ್ಲ, ಒಟ್ಟು ಜರ್ಮನ್ ಮೀಡಿಯಾಗೆ ಇದು ಮಾಡೋದು. ಅವರು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬೋದಾಗಿತ್ತು ಅಷ್ಟೇ ಹೊರಟ್ಬಿಟ್ಟು ಅವ್ರು ಕೂಡ ಅವ್ರ ಚೇಂಬರ್ಗೂ ಕೂಡ ಬಂದಿಲ್ಲ, ಅವರು ಲಾಂಜ್ಗೂ ಕೂಡ ಬಂದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವಷ್ಟು ಅಂದ್ರೆ ಆಕ್ಷೇಪ ಅಂತದೇನು ಅಂತ ಅಷ್ಟೇನಿಲ್ಲ. ಲಾಂಜ್ನಲ್ಲಿ ಸದಕ್ಕೆ ಅವ್ರು ಬಂದಿಲ್ಲ. ಇಷ್ಟವಾಗಿ ಅರ್ಥ ಮಾಡ್ಕೊಂಬೇಡಿ. ಇಟ್ ವಾಸ್ ಅ ಪ್ರಿಫಿಕ್ಸ್ ಪ್ರೋಗ್ರಾಮ್. ಅವ್ರೇನಾದರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಅವರಲ್ಲಿ ಎರಡು ಮಾತಿಲ್ಲ. ಬಟ್ ಬಿಜೆಪಿ ಯಾಕೆ ಇದನ್ನು ರೈಸ್ ಮಾಡ್ತಿದೆ ಸರ್? ಬಿಜೆಪಿ ಅವರು ವಿರೋಧ ಮಾಡೋದಷ್ಟೇ ಅಲ್ಲ. ಅವರು ಕೇಂದ್ರದಿಂದ ಮಾಹಿತಿ ಇದ್ದಿದ್ದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಕೇಂದ್ರದಿಂದ ಮಾಹಿತಿ ಇಲ್ಲ ಕಳಿಸಿದ್ದಾರೆ. ಬಟ್ ಅವ್ರು ಪ್ರಿಫಿಕ್ಸ್ ಪ್ರೋಗ್ರಾಮ್ ಕಳಿಸಿದ್ದಾರೆ. ನೋ ಡಿಸ್ಕಷನ್ ವಿತ್ ದ ಸ್ಟೇಟ್ ಗೌರ್ಮೆಂಟು ಅಂದರೆ ಅವರು ತಮ್ಮ ಡಿಸ್ಕಷನ್ ಸ್ಟೇಟ್ ಗೌರ್ಮೆಂಟ್ ಅಂದಿಲ್ಲ. ಅವರು ಡೈರೆಕ್ಟ್ಲಿ ಅವರು ಲ್ಯಾಂಡ್ ಆಗಿ ಸ್ಟ್ರೈಟ್ ವೇ ನಿಮ್ಮ ಬಾಷ್ಗೆ ಹೋಗಿ ಬಾಷ್ನಲ್ಲಿ ಅವ್ರು ತಮ್ಮ ಇಂಟರ್ನಲ್ ತಮ್ಮ ಮೀಟಿಂಗ್ ಮಾಡ್ಕೊಂಡು ತಮ್ಮ ಜರ್ಮನ್ ಕಂಪನಿ ಅಂತೇಳಿ ಇಂಡಿಯನ್ಸ್ ಆಫ್ ಸೈನ್ಸ್ಗೆ. ಹೀಗಾಗಿ ಅಲ್ಲಿ ಯಾರಿಗೂ ಕೂಡ ಅವಕಾಶ ಇನ್ಕ್ಲೂಡಿಂಗ್ ನನಗೂ ಇರಲಿಲ್ಲ, IT ಮಿನಿಸ್ಟ್ರಿಗೆ ಇರಲಿಲ್ಲ, CMಗೆ ಇರಲಿಲ್ಲ, ನಮ್ಮ ಅಧಿಕಾರಿಗಳಿಗೂ ಇರಲಿಲ್ಲ. ಹೀಗಾಗಿ ಕೂಡ ಪ್ರಿಫಿಕ್ಸ್ಡ್. ಹಾಗೇನಾದರೂ ಇದ್ರೆ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಸರ್, ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ CM DCM ಭೇಟಿಯಾದಂಥ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ, ನಾಯಕತ್ವದ ವಿಚಾರ. ಕಮ್ ಟು ಡೆಲ್ಲಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದಿರಿ. ನನಗೆ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ ಕಮ್ ಟು ಡೆಲ್ಲಿ ಅಂತ ಹೇಳಿದಾರೆ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೇಳಿ ಕಮ್ ಟು ಡೆಲ್ಲಿ ಅಂದಿದ್ದಾರೆ ಅಂತ ಕೇಳಿ ನಿಮ್ಗೆ ಕೇಳ್ತೀನಿ. ಡೆಲ್ಲಿಗೆ ಹೋದ್ಮೇಲೆ ಆದ್ರೂ ಸಮಸ್ಯೆಗಳು ಅಥವಾ ಗೊಂದಲಗಳು ಪರಿಹಾರ ಗೊತ್ತೇ ಇಲ್ಲ. ನೀವು ಪರಿಹಾರ ಆಗ್ಬೋದು. ನಾನು ಇಲ್ಲಿದ್ದೆ, ನಿಮ್ಗೆ ಗೊತ್ತಿದೆ. ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ಈ ನಾಯಕ ಬದಲಾವಣೆ ವಿಚಾರ ಸಾಕು. ಎಲ್ಲ ಈಗ ಸಂಕ್ರಾಂತಿ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.